ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿ ಅಂತ ವಿಡಿಯೋ ಮಾಡ್ತೀನಿ ಗೈಸ್. ಇವತ್ತು ನೋಡೋದ್ರಲ್ಲಿ ಏನಪ್ಪ ತಿಳಿಸ್ಕೊಟ್ಟು ನೋಡಿ, ಈ ಎಸ್ ಎಲ್ ಸಿ ಎಲ್ಲ ಗೈಸ್ ಯಾರೆಲ್ಲ ಎಕ್ಸಾಮ್ ಬರ್ದಿರಿ ಅಂದರೆ ಒಂದನೇ ಎಕ್ಸಾಮ್, ಎರಡನೇ ಎಕ್ಸಾಮ್, ಮೂರನೇ ಎಕ್ಸಾಮ್ ಎಲ್ಲ ಯಾರೆಲ್ಲ ಬರ್ದಿದ್ರಿ. ಬಟ್ ಸುಮಾರು ಜನಕ್ಕೆ ಏನಾಗಿದೆ ಅಂತಂದ್ರೆ ರಿಸಲ್ಟ್ ಬಂತು, ಒಂದನೇ ಎಕ್ಸಾಮ್ ರಿಸಲ್ಟ್ ಬಂತು, ಎರಡನೇ ಎಕ್ಸಾಮ್ ರಿಸಲ್ಟ್ ಬಂತು, ಬಟ್ ಮೂರನೇ ಎಕ್ಸಾಮ್ ರಿಸಲ್ಟ್ ಬಂದಿದೆ. ಬಟ್ ಸುಮಾರು ಜನ ಫೇಲ್ ಅಂತ ಆಗಿದ್ದೀರಾ. ಸುಮಾರು ಜನಕ್ಕೆ ಒಂದೊಂದು ಸಬ್ಜೆಕ್ಟ್, ಎರಡು ಸಬ್ಜೆಕ್ಟ್ ಏನೋ ಮಾಡಿದ್ದೀರಾ, 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸಿಂದ ಈ ಥರ ಅಂತ ಫೇಲ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಆಮೇಲೆ ಸುಮಾರು ಜನಕ್ಕೆ ನಾಟ್ ಕಂಪ್ಲೀಟ್ ಅಂತ ಬಂದಿದೆ. ಬಟ್ ನೀವೆಲ್ಲ ಏನಪ್ಪ ಮಾಡಬೇಕು ಅಂದರೆ, ಸುಮಾರು ಜನ ರಿವ್ಯಾಲ್ಯೂಷನ್ಗೆ ಹಾಕಿದ್ದೀರಾ, ನಾನು ಹೇಳಿದ್ದೀನಿ. ರಿವ್ಯಾಲ್ಯೂಷನ್ ಹಾಕಿ ಅಪ್ಲೈ ಮಾಡಿ ಲಾಸ್ಟ್ ಎಲ್ಲ ಮುಗ್ದೋಗೈತೆ, ಫೈನಲ್ ಎಲ್ಲ ಮುಗ್ದೋಗೈತೆ. ಬಟ್ ನಾನು ರಿವ್ಯಾಲ್ಯೂಷನ್ ರಿಸಲ್ಟ್ ಬಂದಕ್ಕೆ ಮುಂಚೆನೇ ನೀವು ಏನಪ್ಪ ಮಾಡಬೇಕಂದ್ರೆ ಫೈನಲಿ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ರಿಸಲ್ಟ್ ಅನ್ನೋದು ಚೆಕ್ ಮಾಡಿರ್ತೀರಾ, ಓಕೆ. ಅದರಲ್ಲಿ ಫೇಲ್ ಅಂತ ತೋರಿಸಿರುತ್ತೆ, ಓಕೆ. ಒಂದನೇದ್ರಲ್ಲಿ ಎಕ್ಸಾಮ್ ಬರ್ದಿರ್ತಾರೆ, ಬಟ್ ಎರಡನೇ ಎಕ್ಸಾಮ್ ಬರ್ದಿರಲ್ಲ, ಬಟ್ ಮೂರನೇ ಎಕ್ಸಾಮ್ ಬರ್ದಿರ್ತಾರೆ. ಈ ಥರ ಆದಾಗ ಏನು ಮಾಡೋದು, ಫೈನಲಿ ಈಗ ಒಂದು ಸಬ್ಜೆಕ್ಟ್ ಬರ್ದಿರ್ತಾರೆ, ಒಂದು ಸಬ್ಜೆಕ್ಟ್ ಬರ್ದಿರಲ್ಲ, ಈ ಥರ ಮಿಸ್ಟೇಕ್ ಆಗಿರುತ್ತೆ. ಬಟ್ ನೀವು ಫೈನಲಿಗೆ ಏನು ಮಾಡಬೇಕಂದ್ರೆ ಫೈನಲ್ ರಿಸಲ್ಟ್ ಅನ್ನೋದು ಚೆಕ್ ಮಾಡಬೇಕು ನೋಡಿ. ಎಸ್ ಎಲ್ ಸಿ ಆಗಿರ್ಬೋದು ಅಷ್ಟೇ. ಎಸ್ ಎಲ್ ಸಿ ಅವ್ರು ನೋಡ್ತಾ ಇದ್ದೀರಿ, ಯಾರು ನೋಡ್ತಾ ಇದ್ದೀರಿ, ಫೈನಲ್ ರಿಸಲ್ಟ್ನ ಒಂದ್ಸರಿ ಚೆಕ್ಔಟ್ ಮಾಡ್ಕೊಂಡ್ರಿ. ಯಾಕಂದ್ರೆ ಫೈನಲ್ ರಿಸಲ್ಟಲ್ಲಿ 1 ಮಾರ್ಕ್ಸ್, 2 ಮಾರ್ಕ್ಸ್ ಕಮ್ಮಿ ತೆಗೆದಿದ್ರು ಅಲ್ಲಿ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಪ್ಪ ನೋಡಿ, ಫೈನಲ್ ರಿಸಲ್ಟ್ ಯಾರು ಇನ್ನೂ ಚೆಕ್ ಮಾಡಲಿಲ್ಲ. ಫೈನಲ್ ರಿಸಲ್ಟ್ ಹೋಗಿ ಚೆಕ್ ಮಾಡಿರಿ. ಈಗ ನೀವು ವೆಬ್ಸೈಟ್ಗೆ ಹೋಗಿ ಮಾಮೂಲಿ ಕರೀನ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಮಾಮೂಲಿ ರಿಸಲ್ಟ್ ಅನ್ನೋದು ಚೆಕ್ ಮಾಡಿರ್ತೀರಾ, ಓಕೆ. ಬಟ್ ಅದರಲ್ಲಿ ಫೇಲ್ ಅಂತ ತೋರಿಸಿರುತ್ತೆ. ಬಟ್ ನೀವು ಫೈನಲ್ ರಿಸಲ್ಟ್ ಅನ್ನೋದು ನೋಡಬೇಕು. 3 ಎಕ್ಸಾಮಲ್ಲಿ ಫೈನಲಿಗೊಂದು ರಿಸಲ್ಟ್ ಅನ್ನೋದು ಬಿಟ್ಟಿದೆ. ಆ ರಿಸಲ್ಟು ಮಾಮೂಲಿ ಕರೀನ್ ರಿಸಲ್ಟ್ ವೆಬ್ಸೈಟಲ್ಲಿ ಬರಲ್ಲ. ನಾನು ಅದ್ರ ಲಿಂಕ್ನ ಡೈರೆಕ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಇರುತ್ತೆ. ಡೈರೆಕ್ಟ್ ಹೋಗ್ಬಿಟ್ಟು ನಿಮ್ಮ ಹಾಲ್ ಟಿಕೆಟ್ ಹಾಕ್ಬಿಟ್ಟು ನಿಮ್ಮ ಏನು ಡೇಟ್ ಆಫ್ ಬರ್ತ್ ಹಾಕಿದ್ರು ನಿಮಗೆ ರಿಸಲ್ಟ್ ಅನ್ನೋದು ತೋರಿಸಿ, ಎಸ್ ಎಲ್ ಸಿ ಅವ್ರದ್ದು ನೋಡಿ. ಅದ್ರಲ್ಲಿ ನೀವು ಏನಾರ ಪಾಸ್ ಅಂತ ಕನ್ಸಿಡರ್ ಆದರೆ ಓಕೆ, ನೀವು ಕಾಲೇಜ್ಗೆ ಹೋಗ್ಬೋದು ನೋಡ್ರಿ. ಅದ್ರಲ್ಲಿ ಒಂದ್ಸರಿ ಚೆಕ್ಔಟ್ ಮಾಡಿರಿ. ಇದು ಸುಮಾರು ಜನಕ್ಕೆ ಗೊತ್ತು, ಸುಮಾರು ಜನಕ್ಕೆ ಗೊತ್ತಿಲ್ಲ. ಈ ಸೀಕ್ರೆಟ್ ಅಂದರೆ ಸುಮಾರು ಜನ ಫೈನಲ್ ರಿಸಲ್ಟ್ ಚೆಕ್ ಮಾಡಿರ್ತಾರೆ, ಅದರಲ್ಲೂ ಫೇಲ್ ಅಂತ ಬಂದಿರೋ ಡೋಂಟ್ ವರಿ. ಬಟ್ ಸುಮಾರು ಜನ ಚೆಕ್ ಮಾಡಿರೋ ಅವ್ರು ಒಂದ್ಸಲ ಚೆಕ್ ಮಾಡಿರಿ. ಅಕಸ್ಮಾತ್ ನಿಮ್ದೇನೋ ಅಲ್ಲಿ ಏನಾದರೂ ಫೈನಲ್ ರಿಸಲ್ಟ್ ನಿಮ್ದು ಏನಾದ್ರು ಪಾಸ್ ಅಂತ ತೋರಿಸ್ತಾ ಇದ್ದಾರೆ ಗೈಸ್, ನೀವು ಆರಾಮಾಗಿ ಕಾಲೇಜ್ ಸೇರ್ಕೋಬೋದು. ಅದಕ್ಕೆ ಅಂದರೆ ನೋಡಿ, ಈ ಥರ ಮಿಸ್ಟೇಕ್ಗಳು ಆಗ್ತಾ ಇದ್ದು ನಾನು ಸುಮಾರು ಜನ ಚೆಕ್ ಮಾಡಿದೆ ನೋಡಿ. ಫೈನಲ್ ರಿಸಲ್ಟಲ್ಲಿ 1, 2 ಮಾರ್ಕ್ಸ್, 3 ಮಾರ್ಕ್ಸಿಂದ ಯಾರು ಫೇಲ್ ಆಗಿ ತೋರಿಸ್ತಾ ಇದ್ದು, ಫೈನಲ್ ರಿಸಲ್ಟ್ ಏನು ಮಾಡಿದ್ರೆ ಓಕೆ ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಬಿಟ್ಟು ಎಲ್ಲರೂ ಹೆಚ್ಚು ಕಮ್ಮಿ ಪಾಸ್ ಮಾಡಿದ್ದಾರೆ. ಅದಕ್ಕೆ ನಾನು ಏನು ಮಾಡ್ತೀನಿ ನೋಡಿ, ಎಸ್ ಎಲ್ ಸಿ ಯಾರು ನೋಡ್ತಾ ಇದ್ದೆ ಅವರು ಫೈನಲ್ ರಿಸಲ್ಟ್ ಅನ್ನೋದು ಹೋಗಿ ಒಂದ್ಸಲ ನೀವು ಚೆಕ್ಔಟ್ ಮಾಡ್ಕೋಬೇಕು. ಫೈನಲಿ ಒಂದನೇ ಎಕ್ಸಾಮ್, ಎರಡನೇ ಎಕ್ಸಾಮ್, ಮೂರನೇ ಎಕ್ಸಾಮ್, ಈ 3 ಎಕ್ಸಾಮಲ್ಲಿ ನಿಮ್ದು ಯಾವ್ದು ಜಾಸ್ತಿ ಬಂದು ತೆಗೆದಿರ್ತೀರ ಅದನ್ನ ಫೈನಲ್ ರಿಸಲ್ಟಲ್ಲಿ ಅನೌನ್ಸ್ಮೆಂಟ್ ಅನ್ನೋದು ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ ಫೈನಲ್ ರಿಸಲ್ಟ್ ಹೋಗಿ ಚೆಕ್ಔಟ್ ಮಾಡ್ಕೊಳ್ರಿ. ಯಾಕಂದರೆ ಯಾವ್ದು ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ 3 ಎಕ್ಸಾಮಲ್ವೇ ಅದನ್ನ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾನೆ ಫೈನಲ್ ರಿಸಲ್ಟ್ನ ಚೆಕ್ಔಟ್ ಮಾಡ್ಕೊಂಡ್ರೆ ಪಾಸ್ ಆಗೋ ಚಾನ್ಸಸ್ ಇರುತ್ತೆ, ಪಾಸ್ ಆಗಿರ್ತೀರ. ಇನ್ನು ರಿವಲ್ಸನ್ ಆಗಿರೋರಿಗೆಲ್ಲ ಹೇಳಿದ್ನಲ್ಲ, ಅವ್ರಿಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದ್ರ ಬಗ್ಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಇಷ್ಟ ನೋಡ್ರಿ, ಬೇಕಾದ್ರೆ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ, ವಿಡಿಯೋ ನೋಡ್ಕೊಡ್ರಿ. ಬಟ್ ಅದಕ್ಕೋಸ್ಕರ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಗೈಸ್. ಯಾರೆಲ್ಲ ಹೇಳ್ತಾರೆ ಗೈಸ್ ಈ ಥರ ಯಾರು ಹೇಳಿರಲ್ಲ, ಈ ಥರ ಮಿಸ್ಟೇಕ್ಗಳನ್ನ ಮಾಡ್ಕೊಬಿಟ್ರೆ ಒಂದ್ಸಲ ಆದಷ್ಟು ಬೇಗ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದ್ರೂ ಗೊತ್ತಲ್ಲ, ಒಂದು ಲೈಕ್ನ ಮಾಡ್ಕೊಂಡ್ರೆ, ಒಂದು ಶೇರ್ನ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.